ಜೀವನದಲ್ಲಿ ಎಂದೂ ಕೂಡ ಶುಗರ್ ಸಮಸ್ಯೆ ಬರುವುದಿಲ್ಲ. ಕೇವಲ ಈ ಒಂದು ವಸ್ತು ಸೇವಿಸುವ ಈ ವಿಧಾನದ ಬಗ್ಗೆ ತಿಳಿದುಕೊಳ್ಳಿ. ಶುಗರ್, ಹೈ ಬಿಪಿ ಮತ್ತು ಹೆಚ್ಚಿದ ಕೊಲೆಸ್ಟ್ರಾಲ್ ಮುಂತಾದ ಸಮಸ್ಯೆಗಳಿಗೂ ಸಹ ಇದು ತುಂಬಾನೇ ಸಹಾಯಕವಾಗಿದೆ. ನೀವು ನಿಜವಾಗಿಯೂ ಜೀವನ ಪೂರ್ತಿ ಶುಗರ್ ಎಂಬ ಗಂಭೀರ ಕಾಯಿಲೆ ನಿಮ್ಮ ಹತ್ತಿರಕ್ಕೂ ಬಾರದಂತೆ ನೋಡಿಕೊಳ್ಳಲು ಬಯಸಿದರೆ ಬೆಳ್ಳುಳ್ಳಿ ತಿನ್ನುವ ಪುರಾತನ ಮತ್ತು ಅತ್ಯಂತ ಪರಿಣಾಮಕಾರಿ ವಿಧಾನವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಲೇಬೇಕು. ಬೆಳ್ಳುಳ್ಳಿಯಲ್ಲಿರುವ ಆಲಿಸಿನ್, ಸಲ್ಫರ್ ಸಂಯುಕ್ತಗಳು, ವಿಟಮಿನ್ ಸಿ, ಮ್ಯಾಗ್ನೀಸ್ ಮತ್ತು ಇತರ ಆಂಟಿ ಆಕ್ಸಿಡೆಂಟ್ಗಳು ಒಟ್ಟಾಗಿ ದೇಹದ ಮೆಟಾಬಾಲಿಸಂ ಸರಿಯಾಗಿರಲು ಸಹಾಯ ಮಾಡುತ್ತವೆ ಮತ್ತು ರಕ್ತದಲ್ಲಿನ ಶುಗರ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತವೆ. 450ರವರೆಗೆ ಶುಗರ್ ಮಟ್ಟ ತಲುಪಿದವರಿಗೂ ಇದು ಬಹಳ ಉಪಯುಕ್ತವಾದ ಪ್ರಾಕೃತಿಕ ಔಷಧಿ, ಏಕೆಂದರೆ ಇದು ಇನ್ಸುಲಿನ್ ಅನ್ನು ಸಕ್ರಿಯಗೊಳಿಸಿ ಗ್ಲೂಕೋಸ್ ಅನ್ನು ದೇಹದ ಕೋಶಗಳಿಗೆ ತಲುಪಲು ಸಹಾಯ ಮಾಡುತ್ತದೆ. ಶುಗರ್ ಮಾತ್ರವಲ್ಲ, ಬೆಳ್ಳುಳ್ಳಿ ಸೇವನೆಯಿಂದ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಅನ್ನು ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಅಂದರೆ HDL ಅನ್ನು ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ರಕ್ತನಾಳಗಳಲ್ಲಿ ಜಮೆಯಾಗಿರುವ ಕೊಬ್ಬು ಕರಗುತ್ತದೆ ಮತ್ತು ಹೃದಯಕ್ಕೆ ರಕ್ತದ ಹರಿವು ಸರಾಗವಾಗಿರುತ್ತದೆ. ಇದರಿಂದ ಹೃದಯಾಘಾತ, ಸ್ಟ್ರೋಕ್ ಮತ್ತು ಬ್ಲಾಕೇಜ್ ಆಗುವ ಅಪಾಯ ಕಡಿಮೆಯಾಗುತ್ತದೆ. ಇದಲ್ಲದೆ ಬೆಳ್ಳುಳ್ಳಿಯಲ್ಲಿರುವ ಸಹಜ ಡಿಟಾಕ್ಸಿಫೈಯಿಂಗ್ ಗುಣಗಳು ಯಕೃತ್ತನ್ನು ಅಂದರೆ ಲಿವರ್ ಅನ್ನು ಸದಾ ಸ್ವಚ್ಛ ಮತ್ತು ಚುರುಕುಗೊಳಿಸುತ್ತದೆ. ಇದು ದೇಹದಿಂದ ಹಾನಿಕಾರಕ ವಿಷ ಪದಾರ್ಥಗಳನ್ನು, ಅಶುದ್ಧಿಗಳು ಮತ್ತು ಭಾರವಾದ ಲೋಹಗಳನ್ನು ಹೊರಗೆ ತಳ್ಳುತ್ತದೆ. ಬೆಳ್ಳುಳ್ಳಿ ಜೀರ್ಣಾಂಗ ವ್ಯವಸ್ಥೆಯನ್ನು ಸಹ ಬಲಪಡಿಸಲು ತುಂಬಾ ಸಹಾಯಕವಾಗಿದೆ. ಇದರಲ್ಲಿರುವ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಗುಣಗಳು ಹೊಟ್ಟೆಯಲ್ಲಿರುವ ಹಾನಿಕಾರಕ ಜೀವಾಣುಗಳನ್ನು ನಾಶ ಮಾಡುತ್ತವೆ. ಇದರ ಪರಿಣಾಮವಾಗಿ ಆಸಿಡ್ ಅಂದರೆ ಆಮ್ಲೀಯತೆ, ಗ್ಯಾಸು ಅಂದರೆ ಅಜೀರ್ಣ ಮತ್ತು ಮಲಬದ್ಧತೆಯಂತಹ ತೊಂದರೆಗಳು ದೂರವಾಗುತ್ತವೆ. ಜೀರ್ಣಕ್ರಿಯೆ ಸುಧಾರಿತವಾಗಿದ್ದಾಗ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸರಿಯಾಗಿ ಶೋಷಿಸಲ್ಪಡುತ್ತದೆ ಮತ್ತು ಶಕ್ತಿಯ ಮಟ್ಟ ದಿನಪೂರ್ತಿ ಸ್ಥಿರವಾಗಿ ಇರುತ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಬೆಳ್ಳುಳ್ಳಿಯನ್ನು ಯಾವ ರೀತಿ ಸೇವಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. 1. ಬೆಳ್ಳುಳ್ಳಿ ಚಹಾ ಕುಡಿಯಿರಿ. ಬೆಳ್ಳುಳ್ಳಿ ಚಹಾ ಕುಡಿಯುವುದು ಕೇವಲ ರಕ್ತದಲ್ಲಿನ ಶುಗರ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುವುದಷ್ಟೇ ಅಲ್ಲ, ದೇಹದಿಂದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಹೊರಹಾಕಿ ರಕ್ತನಾಳಗಳನ್ನು ಶುದ್ಧಗೊಳಿಸುತ್ತದೆ. ಈ ಚಹಾ ರಕ್ತ ಪ್ರವಾಹವನ್ನು ಸುಧಾರಿಸುತ್ತದೆ, ಹೀಗಾಗಿ ಹೃದಯ ಆರೋಗ್ಯವಾಗಿರುತ್ತದೆ ಮತ್ತು ಹೃದಯಾಘಾತದ ಅಪಾಯ ಕೂಡ ಕಡಿಮೆಯಾಗುತ್ತದೆ. ಬೆಳ್ಳುಳ್ಳಿಯಲ್ಲಿ ಇರುವ ಆಲಿಸಿನ್ ಎಂಬ ಸಂಯುಕ್ತವು ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ನಂತೆ ಕೆಲಸ ಮಾಡಿ ಫ್ರೀ ರ್ಯಾಡಿಕಲ್ಸ್ಗಳನ್ನು ನಾಶ ಮಾಡುತ್ತದೆ ಮತ್ತು ಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ. ಈ ಚಹಾವನ್ನು ತಯಾರಿಸಲು ತಾಜಾ ಬೆಳ್ಳುಳ್ಳಿಯ 1 ರಿಂದ 2 ಎಸಳುಗಳನ್ನು ಸಿಪ್ಪೆ ತೆಗೆದು ಸ್ವಲ್ಪ ಒಡೆದು ಅದರ ಔಷಧೀಯ ಗುಣಗಳು ಸಂಪೂರ್ಣವಾಗಿ ಸಕ್ರಿಯವಾಗುವಂತೆ ಮಾಡಬೇಕು. ನಂತರ ಇದನ್ನು 1 ಅಥವಾ 1.5 ಕಪ್ ನೀರಿನಲ್ಲಿ ಹಾಕಿ ಮಧ್ಯಮ ತಾಪದಲ್ಲಿ ಕುದಿಯಲು ಬಿಡಿ. ರುಚಿ ಮತ್ತು ಔಷಧೀಯ ಗುಣಗಳನ್ನು ಹೆಚ್ಚಿಸಲು ಅರ್ಧ ಚಮಚ ದಾಲ್ಚಿನ್ನಿ ಪುಡಿಯನ್ನು ಸೇರಿಸಬಹುದು. ಇದು ಶುಗರ್ ನಿಯಂತ್ರಣ ಮತ್ತು ಜೀರ್ಣಕ್ರಿಯೆ ಸುಧಾರಣೆಗೆ ಸಹಾಯಕ. ನೀರು 3 ರಿಂದ 4 ನಿಮಿಷ ಕುದ್ದಿದ ನಂತರ ಗ್ಯಾಸ್ ಅನ್ನು ಬಂದ್ ಮಾಡಿ ಚಹಾವನ್ನು ಸೋಸಿ ಸ್ವಲ್ಪ ತಂಪಾದ ಮೇಲೆ ಕುಡಿಯಿರಿ. ನೀವು ಬಯಸಿದರೆ ಇದರಲ್ಲಿ ಅರ್ಧ ಚಮಚ ನಿಂಬೆ ರಸ ಸೇರಿಸಿ ಕುಡಿಯಬಹುದು. ನಿಂಬೆ ರಸ ಇದರಲ್ಲಿ ವಿಟಮಿನ್ ಸಿ ಪ್ರಮಾಣವನ್ನು ಹೆಚ್ಚಿಸಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ಡಿಟಾಕ್ಸ್ ಪರಿಣಾಮವನ್ನು ದ್ವಿಗುಣಗೊಳಿಸುತ್ತದೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವ ಮೊದಲು ಈ ಬೆಳ್ಳುಳ್ಳಿ ಚಹಾವನ್ನು ಕುಡಿಯುವುದರಿಂದ ಶುಗರ್, ಕೊಲೆಸ್ಟ್ರಾಲ್, ಜೀರ್ಣಕ್ರಿಯೆ ಮತ್ತು ಹೃದಯದ ಆರೋಗ್ಯ ಈ 4ರ ಮೇಲೂ ಒಟ್ಟಾಗಿ ಉತ್ತಮ ಪರಿಣಾಮ ಕಾಣಬಹುದು. 2. ಹುರಿದ ಬೆಳ್ಳುಳ್ಳಿಯ ಸೇವನೆ.
ಹಸಿ ಬೆಳ್ಳುಳ್ಳಿ ರುಚಿಯಲ್ಲಿ ತುಂಬಾ ಖಾರವಾಗಿದ್ದು ಅದರ ತೀವ್ರ ವಾಸನೆಯ ಕಾರಣದಿಂದ ಅನೇಕರು ಅದರ ಅನೇಕ ಲಾಭಗಳನ್ನು ತಿಳಿದಿದ್ದರೂ ಸಹ ನಿಯಮಿತವಾಗಿ ಸೇವಿಸಲು ಹಿಂಜರಿಯುತ್ತಾರೆ. ನೀವು ಸಹ ಅವರಲ್ಲೊಬ್ಬರಾಗಿದ್ದರೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಹುರಿದು ತಿನ್ನುವುದು ನಿಮಗೆ ಉತ್ತಮ ಆಯ್ಕೆಯಾಗಬಹುದು. ಇದಕ್ಕಾಗಿ ನೀವು ತಾಜಾ ಬೆಳ್ಳುಳ್ಳಿಯ ಮೊಗ್ಗುಗಳನ್ನು ಸಿಪ್ಪೆ ತೆಗೆಯಿರಿ ಮತ್ತು ಎಣ್ಣೆ ಹಾಕದೆ ತವೆಯಲ್ಲಿ ಅಥವಾ ಪಾತ್ರೆಯಲ್ಲಿ ನಿಧಾನವಾದ ಉರಿಯಲ್ಲಿ 2 ರಿಂದ 3 ನಿಮಿಷ ಹುರಿಯಿರಿ. ಹೀಗೆ ಹುರಿಯುವುದರಿಂದ ಅದರ ತೀವ್ರ ಖಾರುತನ ಮತ್ತು ವಾಸನೆ ಸ್ವಲ್ಪ ಕಡಿಮೆಯಾಗುತ್ತದೆ. ಆದರೆ ಬಹುತೇಕ ಔಷಧೀಯ ಗುಣಗಳು ಹಾಗೇ ಉಳಿಯುತ್ತವೆ. ಸ್ವಲ್ಪ ಹುರಿದ ನಂತರ ಬೆಳ್ಳುಳ್ಳಿಯ ರುಚಿ ಮೃದುವಾಗಿ ಸ್ವಲ್ಪ ಸಿಹಿ ಸ್ವಾದವನ್ನು ಪಡೆಯುತ್ತದೆ. ಇದರಿಂದ ಅದನ್ನು ತಿನ್ನುವುದು ಸುಲಭವಾಗುತ್ತದೆ. ಇದನ್ನು ಚೆನ್ನಾಗಿ ಜಗಿದು ತಿನ್ನಿ. ನಂತರ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಹೀಗೆ ಮಾಡುವುದರಿಂದ ಬೆಳ್ಳುಳ್ಳಿಯಲ್ಲಿರುವ ಆಲಿಸಿನ್ ಮತ್ತು ಇತರ ಸಕ್ರಿಯ ಅಂಶಗಳು ಬೇಗನೆ ಹೀರಿಕೊಳ್ಳುತ್ತವೆ ಮತ್ತು ದೇಹದಲ್ಲಿ ಸಕಾರಾತ್ಮಕ ಪರಿಣಾಮ ತೋರಿಸಲು ಪ್ರಾರಂಭಿಸುತ್ತವೆ. ಹುರಿದ ಬೆಳ್ಳುಳ್ಳಿ ಕೇವಲ ರಕ್ತದಲ್ಲಿ ಶುಗರ್ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಮಾತ್ರ ಸಹಾಯ ಮಾಡುವುದಲ್ಲದೆ ಇದು ಜೀರ್ಣಕ್ರಿಯೆ ಸುಧಾರಿಸಲು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು, ಹೃದಯವನ್ನು ಬಲಪಡಿಸಲು ಮತ್ತು ಯಕೃತ್ತನ್ನು ಸ್ವಚ್ಛಗೊಳಿಸಲು ಮತ್ತು ದೇಹದಿಂದ ವಿಷ ಪದಾರ್ಥಗಳನ್ನು ಹೊರಹಾಕಲು ಸಹ ಪರಿಣಾಮಕಾರಿ. ಹಸಿ ಬೆಳ್ಳುಳ್ಳಿಯಿಂದ ಹೊಟ್ಟೆಯಲ್ಲಿ ಉರಿ, ಗ್ಯಾಸ್ ಅಥವಾ ದುರ್ವಾಸನೆ ಉಂಟಾಗುವವರು ಹುರಿದ ಬೆಳ್ಳುಳ್ಳಿ ಒಂದು ಮೃದುವಾದ ಮತ್ತು ಆರೋಗ್ಯಕರ ಆಯ್ಕೆ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಂಜೆ ಸೇವಿಸಬಹುದು. 3. ಬೆಳ್ಳುಳ್ಳಿ ಮತ್ತು ಜೇನುತುಪ್ಪ. ಬೆಳ್ಳುಳ್ಳಿ ಮತ್ತು ಜೇನುತುಪ್ಪದ ಈ ಸಂಯೋಜನೆ ಕೇವಲ ರುಚಿಗೆ ಮಾತ್ರವಲ್ಲ, ಆರೋಗ್ಯಕ್ಕೂ ಅತ್ಯಂತ ಪ್ರಯೋಜನಕಾರಿ. ಬೆಳ್ಳುಳ್ಳಿಯಲ್ಲಿ ಇರುವ ಆಲಿಸಿನ್ ಮತ್ತು ಜೇನುತುಪ್ಪದಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ ಸೇರಿ ಒಂದು ಪ್ರಾಕೃತಿಕ ಆರೋಗ್ಯ ಟಾನಿಕ್ ಆಗಿ ಕೆಲಸ ಮಾಡುತ್ತವೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಇನ್ಫೆಕ್ಷನ್ಗಳಿಂದ ರಕ್ಷಿಸುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಮಿಶ್ರಣವನ್ನು ಸೇವಿಸಿದರೆ ಜೀರ್ಣಾಂಗ ವ್ಯವಸ್ಥೆ ಸಕ್ರಿಯಗೊಳ್ಳುತ್ತದೆ. ಹೊಟ್ಟೆಯಲ್ಲಿ ಉಂಟಾಗುವ ಅನಿಲ, ಮಲಬದ್ಧತೆ ಮತ್ತು ಆಸಿಡ್ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ನೀವು ಬಯಸಿದರೆ ಈ ಮಿಶ್ರಣವನ್ನು ಒಮ್ಮೆ 2 ರಿಂದ 3 ದಿನಗಳಿಗಾಗಿಯೇ ತಯಾರಿಸಿ ಗಾಜಿನ ಜಾರಿನಲ್ಲಿ ಇಟ್ಟುಕೊಳ್ಳಬಹುದು. ಪ್ರತಿದಿನ ಬೆಳಗ್ಗೆ 1 ರಿಂದ 2 ಚಮಚ ಸೇವಿಸಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಸದಾ ಹೊಸದಾಗಿ ಹಸಿ ಬೆಳ್ಳುಳ್ಳಿಯನ್ನು ಮಾತ್ರ ಬಳಸಬೇಕು. ಏಕೆಂದರೆ ಹುರಿದ ಬೆಳ್ಳುಳ್ಳಿ ತನ್ನ ಹೆಚ್ಚಿನ ಔಷಧೀಯ ಗುಣಗಳನ್ನು ಕಳೆದುಕೊಳ್ಳುತ್ತದೆ. 4. ಬೆಳ್ಳುಳ್ಳಿ ಎಣ್ಣೆ. ಬೆಳ್ಳುಳ್ಳಿ ಎಣ್ಣೆ ಆರೋಗ್ಯದ ಜೊತೆಗೆ ಊಟದ ರುಚಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿರುವ ಸಲ್ಫರ್ ಸಂಯುಕ್ತಗಳು ವಿಟಮಿನ್ B6, ವಿಟಮಿನ್ C ಮತ್ತು ಮ್ಯಾಗ್ನೀಸಿಯಂ ಮುಂತಾದ ಪೋಷಕಾಂಶಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತವೆ. ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನದಲ್ಲಿ ಇರಿಸುತ್ತವೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಬೆಳ್ಳುಳ್ಳಿ ಎಣ್ಣೆಯನ್ನು ತಯಾರಿಸಲು ತಾಜಾ ಬೆಳ್ಳುಳ್ಳಿಯ ಎಸಳನ್ನು ಸ್ವಲ್ಪ ಜಜ್ಜಿಕೊಂಡು ಆಲಿವ್ ಎಣ್ಣೆ ಅಥವಾ ಸಾಸುವೆ ಎಣ್ಣೆಯಲ್ಲಿ ನಿಧಾನವಾದ ಉರಿಯಲ್ಲಿ ಬೇಯಿಸಿ ನಂತರ ತಂಪಾಗಿಸಿದ ಮೇಲೆ ಗಾಜಿನ ಬಾಟಲಿಯಲ್ಲಿ ಸಂಗ್ರಹಿಸಬಹುದು. ಈ ಎಣ್ಣೆಯನ್ನು ಸಲಾಡ್, ಬೇಳೆ ಸಾರು, ಪಲ್ಯ, ಸೂಪ್ ಅಥವಾ ಪರೋಟಾದಲ್ಲಿ ಬಳಸಿದರೆ ರುಚಿ ಮತ್ತು ಆರೋಗ್ಯ ಎರಡೂ ಹೆಚ್ಚಾಗುತ್ತವೆ. ಇದೇ ಸಮಯದಲ್ಲಿ ಈ ಎಣ್ಣೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ಅನಿಲ ಮತ್ತು ಅಜೀರ್ಣ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಮತ್ತು ದೇಹದಲ್ಲಿ ಸೇರುವ ವಿಷಕಾರಕಗಳನ್ನು ಹೊರಹಾಕಲು ಸಹ ಪರಿಣಾಮಕಾರಿಯಾಗಿದೆ. ಆದರೆ ಇದನ್ನು ಮಿತ ಪ್ರಮಾಣದಲ್ಲೇ ಬಳಸಬೇಕು, ಏಕೆಂದರೆ ಹೆಚ್ಚು ಸೇವಿಸಿದರೆ ಹೊಟ್ಟೆ ಉರಿಯೂತ ಅಥವಾ ಅತಿಸಾರದ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. 5. ಬೆಳ್ಳುಳ್ಳಿ ಉಪ್ಪಿನಕಾಯಿ. ಬೆಳ್ಳುಳ್ಳಿ ಉಪ್ಪಿನಕಾಯಿ ಡಯಾಬಿಟಿಸ್ ರೋಗಿಗಳಿಗೆ ರುಚಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಸಂಯೋಜನೆ ಆಗಬಹುದು. ಆದರೆ ಅದನ್ನು ಸರಿಯಾದ ವಿಧಾನದಲ್ಲಿ ತಯಾರಿಸಿ ಮಿತ ಪ್ರಮಾಣದಲ್ಲಿ ಮಾತ್ರ ತಿನ್ನುವುದು ಅಗತ್ಯ. ಡಯಾಬಿಟಿಸ್ಗೆ ಅನುಕೂಲಕರ ಬೆಳ್ಳುಳ್ಳಿ ಉಪ್ಪಿನಕಾಯಿ ತಯಾರಿಸಲು ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಎಸಳುಗಳನ್ನು ಚೆನ್ನಾಗಿ ಒಣಗಿಸಿ ಅರಿಶಿನ, ಕಡಿಮೆ ಪ್ರಮಾಣದ ಮೆಣಸಿನ ಪುಡಿ, ಮೆಂತ್ಯ ಪುಡಿ
ಮತ್ತು ಕಡಿಮೆ ಸೋಡಿಯಂ ಇರುವ ಉಪ್ಪಿನೊಂದಿಗೆ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ನಿಂಬೆ ರಸ ಮತ್ತು ಬಿಸಿಯಾದ ಸಾಸುವೆ ಎಣ್ಣೆ ಹಾಕಿ ಗಾಜಿನ ಬಾಟಲಿಯಲ್ಲಿ ತುಂಬಿ 3 ರಿಂದ 4 ದಿನ ಬಿಸಿಲಿನಲ್ಲಿ ಇಡಬೇಕು. ಇದರಿಂದ ಮಸಾಲೆಯ ರುಚಿ ಚೆನ್ನಾಗಿ ಹೀರಿಕೊಳ್ಳುತ್ತದೆ. ಈ ಬೆಳ್ಳುಳ್ಳಿ ಉಪ್ಪಿನಕಾಯಿ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು, ಹೃದಯ ಮತ್ತು ರಕ್ತದೊತ್ತಡದ ಆರೋಗ್ಯ ಕಾಪಾಡಲು, ಜೀರ್ಣಕ್ರಿಯೆ ಸುಧಾರಿಸಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕ. ಆದರೆ ಡಯಾಬಿಟಿಸ್ ರೋಗಿಗಳು ದಿನಕ್ಕೆ 1 ರಿಂದ 2 ಬೆಳ್ಳುಳ್ಳಿ ಎಸಳನ್ನು ತಿನ್ನುವುದು ಬಹಳ ಉತ್ತಮ. ಹೆಚ್ಚು ಎಣ್ಣೆ, ಉಪ್ಪು ಅಥವಾ ಖಾರ ಹಾಕುವುದನ್ನು ತಪ್ಪಿಸಬೇಕು. ಇಲ್ಲದಿದ್ದರೆ ರಕ್ತ ಸಕ್ಕರೆ ಮತ್ತು ರಕ್ತದ ಒತ್ತಡದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.